ವೆಲ್ಕಮ್ ಬ್ಯಾಕ್ ಟು ಚೈತ್ರ ಮಣಿಗೌಡ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದು ಬಿಸಿಲು ನೋಡಿ. ಮನೆಯೆಲ್ಲ ಊದ್ರ ಮಾಡಿಬಿಟ್ಟಿದ್ದೀನಿ ನಾನು. ಎಸ್ ಮಮ್ಮಿ ಟೆಲ್ ಮಿ. ಬೆಳಗ್ಗೆ ಕೊಟ್ಟು ದಿಶೇಶ್ ಬಟಾಣಿ ಇಸ್ಕೊಂಡು ಮನೆಗಿದ್ರಿ ನೀವು ಕರ್ಮ ನಾನು ಮನೆಗೆ ಅದೇ ಫ್ರಿಡ್ಜಾಗಿಂದ ಎಲ್ಲಿ ಇಲ್ಲ ನೀವು ಅದ ನಾನು ಹೇಗೂ ತಾಕಲ್ವಲ್ಲ ಸಾರಿಗೆ. ನಮ್ಮ ದೊಡ್ಡಪ್ಪನ ಮನೆಗೆ ಹೋಗ್ತಾ ಇದ್ದೀವಿ. ಓಕೆ, ನಮ್ಮೂರಲ್ಲಿ ಇವತ್ತು ಜಾತ್ರೆ. ಸೊ ಜಾತ್ರೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾವು ಈಗ ರೆಡಿ ಮಾಡಬೇಕು. ನಮ್ಮ ಆಂಟಿ ಬಿಟ್ಟಿರೋ ರಂಗೋಲಿ ನೋಡಿ, ರಂಗೋಲಿ ನಮ್ಮ ಆಂಟಿ ಬಿಟ್ಟಿರೋ ರಂಗೋಲಿ. ಧನುಷಾ, ವಾಟ್ ಆರ್ ಯು ಡೂಯಿಂಗ್? ಬರ್ಲ ಒಳಗೆ. ಐ ಆಮ್ ಬಾತ್ ಅಲ್ಲ, ಐ ಆಮ್ ಇನ್. ಬರ್ಲ ಹಂಗೆ ಒಳಗೆ. ಆಂಟಿ ಬಟಾಣಿ ಕೊಡ್ಬೇಕಂತ. ಬಟಾಣಿ ಬಟಾಣಿ ತರ್ಸೋದಿಲ್ಲ, ಯಾವಾಗ ಹಾಕೋದ ಬಿಡಿಸ್ಕೊಂಡ ಮೇಂದಿನ ಹಾಕ. ಬಿಡಿಸ್ಕೊಂಡಿಲ್ಲ, ಜಗಳ ಆಡ್ಬಿಟ್ಟಿರತ್ರಿ. ಬಿಡಿಸ್ಕೊಂಡಿಲ್ಲ. ಅಷ್ಟೊತ್ತಾದ್ರೂ ಇದು ಏನ್ ಮಾಡ್ತಿದ್ರೆ ಟೊಮಟೊ ಕಟ್ತಿದ್ರು. ತಿಂದು ಎಷ್ಟು ಗಂಟೆ ಸಾಕನಕ್ಕ? 1 ಗಂಟೆ. ಯಾವಾಗ ಬಿಟ್ಕೊಂಡ್ರಲ್ಲ? ನಾನು ಬೇಗ ಬಿದ್ಕೊಂಡೆ 11 ಗಂಟೆಗೆ. ಲೋಟ ಕೊಡು. ಬಟಾಣಿ ಇಲ್ವಂತಿ. ಚಲೋ, ಲೆಟ್ಸ್ ಗೋ. ಮೇಘನಿಂದ ಎಲ್ಲ ಸಿಡ್ತಾವಳಿ. ನಾನು ಸಹ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೀ ಸ್ನಾನ ಮಾಡ್ಕೊಂಡು ಅಲ್ಲೇ ಇರು. ನೀಲಕ್ಕ ಏನು ಮಾಡ್ತಿಲ್ಲ, ಮಲಿಕೊಂಡವಳು ನೀನು. ಅವನಿಗೆ ನಾನು ಯೂಟ್ಯೂಬ್ ವಿಡಿಯೋ ಮಾಡಿದ್ರೆ ಕರಿಬೇಕಂತೆ. ಅವನು ನನ್ನ ಜೊತೆಗೆ ಬರ್ತಾನಂತೆ. ರೀಲ್ಸಿಗಾದರೆ ಬರಲ್ವಂತೆ, ರೀಲ್ಸಲ್ಲಾದರೆ ಫೇಮಸ್ ಆಗಲ್ವಂತೆ. ಅವನು ಯೂಟ್ಯೂಬಲ್ಲಾದರೆ ಬೇಗ ಫೇಮಸ್ ಆಗ್ತಾನಂತೆ. ಸೊ ಬಟಾಣಿ ಇಲ್ಲ ಅಂದರೆ ಏನು ಮಾಡ್ತಾರೆ? ಚಲೋ, ಲೆಟ್ಸ್ ಸಿ. ನಮ್ಮಮ್ಮ ನಮ್ಮಕ್ಕ ರಾತ್ರಿ ಎಲ್ಲ ಕೂತ್ಕೊಂಡು ಟೊಮಟೊ ಕಟ್ಟವ್ರೆ. ನಾಯಿ ಸೊ ನಾನು ತಿಂಡಿಗೆ ಬೇಗ ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಟ್ಟು ಹೊರಡೋಣ ಅಂತ ಹೋದೆ. ಅದಕ್ಕೂ ಮುಂಚೆ ನಮ್ಮಮ್ಮ ಬಾ ದೇವ್ರಿಗೆ ಹೋಗ್ಬಿಟ್ಟು ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಂಬರೋಣ ಅಂತ ಅಂದರು. ಸೊ ಹಂಗಾಗಿ ಪಟಪಟ ಅಂತ ಎಲ್ಲ ಅಡುಗೆ ಮಾಡಿಬಿಟ್ಟು ರೆಡಿ ಆದೆ ದೇವ್ರಿಗೆ ಹೋಗೋಣ ಅಂತ ಅಂದ್ಬಿಟ್ಟು. ಅಡುಗೆ ಮಾಡಿದ್ದೆಲ್ಲ ಆಯಿತು. ನಮ್ಮ ಊರಲ್ಲಿ ದೇವ್ರು ಬರೋಷ್ಟಕ್ಕೆ ನಾವು ಏನದು ಕಾಳುವಳಮ್ಮ ನಮ್ಮ ಮಮ್ಮಿ ಈರು ಮಾಸ್ತಮ್ಮನ ಮಾಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ದೇವರು ನಮ್ಮ ಊರಿಗೆ ಇನ್ನೂ 12 ಗಂಟೆಗೆ ಬರೋದು. ಸೊ ಅಷ್ಟೊತ್ತಿಗೆ ಈರು ಮಾಸ್ತಮ್ಮನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಆಮೇಲೆ ದೇವ್ರು ಬಂದಮೇಲೆ ಮತ್ತೆ ಹೋಗೋಕ್ಕಾಗಲ್ಲ, ಮಧ್ಯಾಹ್ನ ಏನೇನೋ ಕೆಲಸ ಇರ್ತವೆ ಅವು ಇವು ಅಂತ. ಸೊ ಹಂಗಾಗಿ ಈಗಲೇ ಹೋಗಿ ಚಕ್ಕಂತ ಬಂದ್ಬಿಡ್ತೀವಿ. ನಾನೇನು ಇನ್ನೂ ರೆಡಿ ಆಗಿಲ್ಲ. ಈ ನನ್ನ ಮಗನಿಗೆ ಕಾಲು ಎಟಕ್ತಲ್ಲಿದ್ರು ಗಾಡಿ ಸ್ಟಾರ್ಟ್ ಮಾಡೋ ಹುಚ್ಚು. ಅವ್ನ ಕೈಲಿ ಆತಿಲ್ಲ, ನಾನು ಮಾಡ್ತೀನಿ ಅಂದ್ರೆ ಬಿಡ್ತಿಲ್ಲ. ಮಾಡ್ದೆ ಸಾಕು ಬಿಡ. ಪ್ಲಸ್ ಪಾಯಿಂಟು ನಮ್ಮ ಧನುಷಂಗೆ ಪೂಜೆ ಮಾಡೋಕ್ಕೆ.
ಇಲ್ಲೇ ಐತೆ ಚೇಂಜ್ ತಕ್ಕೊಡ. ನಾವು ಒಳಗಡೆ ಹೋಗಂಗಿಲ್ಲ ಹೆಣ್ಮಕ್ಳು ಯಾರೂ. ಗಂಡು ಮಕ್ಕಳು ಮದುವೆ ಆಗದಲ್ಲೇ ಇರೋರು ಒಳಗಡೆ ಹೋಗ್ಬೋದು, ಮದುವೆ ಆಗಿರೋರು ಹೋಗಂಗಿಲ್ಲ. ಅದಕ್ಕೆ ನಮ್ಮ ಪಾಪನ ಕಳಿಸಿದ್ವಿ. ನಾವು ಮುಟ್ಟಲ್ಲದಿಲ್ಲ. ನಾವು ವರ್ಷನೂ ಇಲ್ಲಿಗೆ ಬಂದು ನಮ್ಮೂರ ಜಾತ್ರೆ ಟೈಮಲ್ಲಿ ಈ ಪೂಜೆ ಮಾಡ್ಕೊಂಡು ಹೋಗಲೇಬೇಕು. ಈರ್ ಮಾಸ್ತಮ್ಮನ ಅಂತ ಹೇಳ್ಬಿಟ್ಟು ನಾಗರು ತಾಳಿ ಇಟ್ಟು ಅದಕ್ಕೆ ಬೇಕಾಗಿರೋ ಬಿಳೆ ಎಳ್ಳಿನ ಟೊಮಟ ಮತ್ತು ಇದು ಕರಿ ಎಳ್ಳಿನ ಟೊಮಟ ಎಲ್ಲ ಇಟ್ಟು, ಇದು ಬಿಳೆ ಟೊಮಟ 4 ಕರಿ ಎಳ್ಳಿನ ಟೊಮಟ. ಹೊಸ ಸೀರೆ ಸುಟ್ಕೊಂಬಿಟ್ಟಿದ್ವಿ. ಪೂಜೆ ಮಾಡ್ರಿ ಅಂದ್ರೆ ಸೀರೆ ಸುಟ್ಕೊಂತಾರೆ. ಮಾಡ್ತಾನೆ ಅವನಲ್ಲಿ ಪೂಜೆ ಮಾಡಕ್ ಬಂದವ್ರು ಪೂಜೆ ಮಾಡ್ಕೊಂಡು ಹೋಗಲ್ಲ. ಇರೋ ಬರೋ ದೇವಸ್ಥಾನ ಎಲ್ಲ ಈಗ ಟ್ರಿಪ್ ಹೊಡ್ಕೊಂಡು ಹೋಗಲ್ಲ. ನಮ್ಮ ಮನೆ ಮಕ್ಕಳು ದೇವಸ್ಥಾನಕ್ಕೆ ಗೇಮ್ ಆಡಕ್ಕೆ ಬರ್ತಾರೆ. ನೋಡ್ರಿ ಈಗ ಎತ್ತಿಕ್ಬಿಟ್ಟು ಹೆಂಗಿಂತ ಆಗ್ಲಿಂದ 3 ಸತಿ ಹೇಳಿದೀನಿ, ಎತ್ತಿಕ್ಲ. ಮೂರಲ್ಲಿ ನೋಡಿದ್ರೆ ಅಲ್ಲೇ ದೇವ್ರು ಬಂದ್ಕೊಳ್ಬೇಕು. ಇವ್ರು ಇನ್ನೂ ಇಲ್ಲೇ ಅವರಪ್ಪ. ಕಾಲ ಭೈರವ ಇದು, ಚಿಂಗಿರಿದು ಸಬ್ಬಿದು. ಟೈಮ್ ಆಗೈತೆ, ಪಟಪಟ ಅಂತ ನಾನು ಈಗ ರೆಡಿ ಆಗ್ಬಿಡ್ತೀನಿ. ದೇವರಿಂದ ಈಗ ಬಂತು. ನಾನು ಬೇಗ ಬಂದು ವಾಪಸ್ ಮನೆಗೆ ಬೇಗ ರೆಡಿ ಆದೆ. ಆ್ಯಕ್ಚುಲಿ ಇದು ಜಾತ್ರೆ ಏನಂತ ಅಂದರೆ ನಮ್ಗೆ ಆಲ್ರೆಡಿ 15 ಡೇಸ್ ಮುಂಚೆನೇ ಕಂಬ ಅಂತ ಹಾಕ್ತಾರೆ. ಅವತ್ತಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಪೂಜೆ ಅದು ಇದು ಅಂತ ನಡೀತಾನೆ ಇರುತ್ತೆ ದಿನ. ಬಟ್ ಶನಿವಾರ ಯಾವಾಗ ಬರುತ್ತೆ ನೋಡಿ, ಆ ಶನಿವಾರ ಎತ್ತಿನಳಮ್ಮನ ನಮ್ಮೂರಿಗೆ ಕರ್ಕೊಂಬರ್ತೀವಿ ನಾವು. ಇದು ಶನಿವಾರ ರಾತ್ರಿ ನಡೆಯೋ ಕಾರ್ಯಕ್ರಮ. ಆದಿಶಕ್ತಿ ಹಸಿರು ಸುವಾರೆ ಪರಮ ಕಲ್ಯಾಣಿ ಪರಮೇಶ್ವರಿ, ಎಲ್ಲಿಂದ ಬಂದ್ಯಮ್ಮ? ವಿಜಯನಗರದಿಂದ ಬಂದೆಲ್ಲಮ್ಮ. ಯಾರ ಹಿಂದೆ ಬಂದ್ಯಮ್ಮ? ಎತ್ತಿನವರ ಹಿಂದೆ ಬಂದೆಲ್ಲಮ್ಮ. ಯಾರ ಮೇಲೆ ದಾಳಿ? ಊರ ಕೋಣನ ಮೇಲೆ ದಾಳಿ. ಯಾರ ಮೇಲೆ ದಾಳಿ? ಹಿರಿಯ ಮಗನ ಮೇಲೆ ದಾಳಿ. ಅತ್ತೇನೆ ಕೊಂದೆಲ್ಲಮ್ಮ, ಮಾವನನ್ನೇ ಕೊಂದೆಲ್ಲಮ್ಮ, ಗಂಡನನ್ನೇ ಕೊಂದೆಲ್ಲಮ್ಮ, ಭೂಮಂಡಲವನ್ನೇ ಆಳಿದೆಯಲ್ಲಮ್ಮ. 1000 ಒಕ್ಕಲಗರತಿ ಒನ್ನ ಕಳಸದವ್ವ, ಎತ್ತೇನಹಳ್ಳಿಯಮ್ಮ, ಬೆಂಗಳೂರಮ್ಮ, ಮೈಸೂರಮ್ಮ, ಅರಸಿ ಚಿಕ್ಕಮ್ಮ, ಅರಸಿ ದೊಡ್ಡಮ್ಮ, ದೊಡ್ಡ ಸಾರಂಗಿಯಮ್ಮ, ಸಿನುಪನಹಳ್ಳಿಯಮ್ಮ, ಬ್ಯಾಡರಹಳ್ಳಿಯಮ್ಮ, ಕ್ಯಾಸಂದ್ರದ ಗುಂಡಮ್ಮ, ಗೂಳೂರು ಕೊಲ್ಲಾಪುರದಮ್ಮ. ಆದಿಶಕ್ತಿ, ಪರಾಶಕ್ತಿ, ಪರಮೇಶ್ವರಿ, ಜಗದೀಶ್ವರಿ, ಜಗನ್ಮಾತೆ ನಮ್ಮಮ್ಮ, ಎತ್ತೇನಹಳ್ಳಿಯ ಮಹಾರಾಣಿ, ಕಂಬತರಾಯನ ಪಟ್ಟದರಸಿ, ಕಂಬತನಹಳ್ಳಿಯ ಪುತ್ರಿ. ಸೂರ್ಯಚಂದ್ರರು ಹೊಳೆಯುವ ಬೀದಿಯಲ್ಲಿ 3 ಮುತ್ತಿನ ಮಾಲೆಯನ್ನು ಹಾಕಿಸಿಕೊಂಡು ಮುಂದಕ್ಕೆ 3 ಹೆಜ್ಜೆ ಇಟ್ಟು ಬಾರಮ್ಮ. ಶನಿವಾರ ನೈಟು ತವ್ರ ಮನೆಗೆ ಬರುತ್ತೆ. ತವ್ರ ಮನೆ ಎಲ್ಲರ ಮನೆಯೂ ಅರ್ಶಿನ ಕುಂಕುಮ ಸೀರೆ ಎಲ್ಲ ತೊಗೊಂಡು ನೋಡ್ಕೊಂಡು ರಿಟರ್ನ್ ಅವರ ಗಂಡನ ಮನೆಗೆ ಹೋಗೋದು. ಗಂಡನ ಮನೆ ಅಂತಂದರೆ ಎತ್ತೇನಹಳ್ಳಿ ಬಂದು ಇದು ಎತ್ತೇನಹಳ್ಳಿ. ಸೊ ಹಾಗಾಗಿ ಈಗ ನಮ್ಮೂರಿಗೆ ಬಂದಿದೆ. ನಮ್ಮೂರಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿಸ್ತಿದ್ದಾರೆ. ದೇವ್ರನ್ನ ನೋಡೋಕ್ಕೆ ಬಿಡಲ್ಲ, ಅಷ್ಟೊಂದು ಜನ. ಪೂಜೆ ಮಾಡ್ಸೋಕೆ ಹೋದರೆ ಬೇಗ ಮಾಡಿಸ್ಕೊಂಡು ಹೋಗಿ ಅಂತ ಅಂತಾರೆ. ಇದು ನಮ್ಮೂರ ದೇವರು. ಆಗಲೇ ನೀವು ನೋಡಿದ್ದು ಎತ್ತೇನಹಳ್ಳಮ್ಮ. ನಮ್ಮ ಅಕ್ಕ ತಂಗಿ ಇಬ್ಬರು ಜೊತೆಗೆ ಕುತ್ಕೊಂಡು ಮೆರವಣಿಗೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಾರೆ. ನಮಗೆ ಅರಿಶಿನ ಕುಂಕುಮದ ಜೊತೆಗೆ ಬಳೆನೂ ಕೊಟ್ಟಿದ್ರು. ಬಳೆ ಎಲ್ಲ ಇಸ್ಕೊಂಡು ವಾಪಸ್ ಬಂದರು. ನಾವು ಪೂಜೆಗೆ ಹೋಗಿದ್ದೆ ಲೇಟ್, ಯಾಕಂತಂದರೆ ಜನ ಹೋಗ್ಲಿ ಅಂತ ನಾವು ವೇಟ್ ಮಾಡ್ತಿದ್ವು. ಜನ ಹೋದ್ಮೇಲೆ ಹೋದವು. ಮತ್ತೆ ದೇವ್ರ ಎತ್ತದ ಮೆರವಣಿಗೆಗೆ ಜನ ಬಂದರು.
ಆ್ಯಕ್ಚುಲಿ ತವ್ರ ಮನೆಗೆ ಬಂದಮೇಲೆ 3 ಊರಿಗೆ ಹೋಗಬೇಕು. ಒಂದೊಂದು ಊರಲ್ಲಿ ಒಂದೊಂದು ಥರ ಶಾಸ್ತ್ರ ಇರುತ್ತೆ. ಎಲ್ಲ ಶಾಸ್ತ್ರವನ್ನು ಮುಗಿಸ್ಕೊಂಡು ಫೈನಲ್ಲಾಗಿ ಗಂಡನ ಮನೆಗೆ ಹೋಗುವಂಥ ಕಾರ್ಯಕ್ರಮ ಇದು. ಈಗ ನಮ್ಮೂರಲ್ಲಿ ಮೆರವಣಿಗೆ ನಡೀತಾ ಇದೆ, ಅಕ್ಕ ತಂಗಿ ಇಬ್ಬರದೂ. ತುಂಬ ಜನ ಇರ್ತಾರೆ. ಇದ್ರ ಜೊತೆಗೆ ಮರೆ ಹಾಕೋದಂತೆ ಏನೇನು ಅವ್ರ ಬೇಡಿಕೆಗಳಿರ್ತವೆ ಜನಗಳ್ದು, ಅದನ್ನೆಲ್ಲ ಕೇಳ್ಕೊತಾರೆ. ನೆರವೇರುತ್ತೆ ಅನ್ನಂಗಿದ್ರೆ ದೇವ್ರು ಬಂದು ಅವ್ರ ಮೇಲೆ 3 ಸುತ್ತ ಹಾಕೋಗುತ್ತೆ. ನೆರವೇರಲ್ಲ ಅಂದರೆ ಬರೋದಿಲ್ಲ. ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ, ಪ್ಲೇಗ್ಲಮ್ಮ ಯಾವುದು ಎತ್ತಿನಳಮ್ಮ ಯಾವುದು ಅಂತ ಹೇಳ್ಬಿಟ್ಟು. ನಾಗರು ಮಗ್ಗಿನ ಜಡೆ ಹಾಕ್ಕೊಂಡಿರೋದು ಎತ್ತಿನಳಮ್ಮ, ಇನ್ನೊಂದು ರೌಂಡ್ ಮಗ್ಗಿನ ಜಡೆ ಇದೆಯಲ್ಲ ಅದು ಪ್ಲೇಗಮ್ಮ. ನಾ ಬಂದೇ ಇಲ್ಲ, ನಂಗೆ ಗೊತ್ತೇ ಇಲ್ಲ. ದೇವ್ರು ಹೋಗುವಾಗ ಎಲ್ಲರೂ ಲೈನ್ ಕುತ್ಕೊಂತಾರೆ ಕೈ ಮುಕ್ಕೊಂಡು. ಸೊ ಅದ್ರ ಮೇಲೆ ದೇವ್ರು ಹೋಗುತ್ತೆ. ಈಗ ಎಲ್ಲರೂ ಅದಕ್ಕೆ ರೆಡಿಯಾಗಿ ಬಡ ಅಂತ ಹೊರಡ್ತಿದ್ದಾರೆ ಕುತ್ಕೊಳಕ್ಕೆ. ನಮ್ಮ ಕಡೆ ಒಂದು ನಂಬಿಕೆ ಇದೆ, ಎತ್ತಿನಳಮ್ಮ ನಮ್ಮೂರು ಬಿಟ್ಟು ಹೋಗುವಾಗ 3 ಸತಿ ತಿರುಗಿ ತಂಗಿನ ನೋಡೋಗ್ತಾಳೆ ಅಂತ. ನಮ್ಮೂರು ದೇವರು ಹೋಗ್ಬೇಡ ಅಂತ ಈ ದೇವ್ರನ್ನ ತಡೆಯುತ್ತೆ. ಮೊದಲೆಲ್ಲ ದೇವ್ರುಗಳು ಮನೆ ಹತ್ರ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋವು ಮುಡ್ಲಕ್ಕಿ ತಗೊಂಡು. ಒಂದು ಟೈಮಲ್ಲಿ ಕೊಂಡೋಗಿ ಬಿದ್ದೋದ್ರೆಲ್ಲ, ಹಂಗಾಗಿ ರೂಲ್ಸ್ ಚೇಂಜ್ ಮಾಡಿಬಿಡ್ತು ಗೌರ್ಮೆಂಟು. ಸೊ ಏನು ಟೈಮಿಂಗ್ಸ್ ಕೊಟ್ಟಿರ್ತಾರೋ ಆ ಟೈಮಿಂಗ್ಸಲ್ಲಿ ಅಲ್ಲಲ್ಲೇ ಗದ್ಗೆ ಹಾಕ್ತಾರೆ, ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರ್ಬೇಕಷ್ಟೇ. ನೆಕ್ಸ್ಟ್ ಆ ಟೈಮಿಂಗ್ಸ್ ಒಳಗಡೆ ನಮ್ಗೆ ಏನೇನು ಬೇಕೋ ಅದೆಲ್ಲ ಶಾಸ್ತ್ರಗಳ್ನು ಮೆರವಣಿಗೆಗಳ್ನು ಮತ್ತು ಏನು ನಾವು ಮರೆ ಅಂತ ಹಾಕಿಸ್ತೀವೋ ಅದನ್ನೆಲ್ಲ ಮಾಡ್ಕೊಬೇಕು.
ಅದು 3 ಸತಿ ತಿರುಗಿ ನೋಡೋವರೆಗೂ ಈ ದೇವರು ಆ ಜಾಗದಿಂದ ಕದಲಲ್ಲ, ಅಲ್ಲೇ ಇರುತ್ತೆ. ಅದು 3 ಸತಿ ತಿರುಗಿ ನೋಡಿದ್ಮೇಲೆ ಇದು ತನ್ನ ಮನೆಗೆ ವಾಪಸ್ ಬರ್ತಾ ಇದೆ. ದೇವ್ರ ಕಣ್ಣು ಮರೆಯಾಗಿ ಹೋಗೋವರೆಗೂ ಜನ ಮಾತ್ರ ಅಲ್ಲಿಂದ ಕದಲಲ್ಲ, ನೋಡ್ತಾನೆ ಇರ್ತಾರೆ ನಿಂತ್ಕೊಂಡು. ಜನ ನಿಂತವ್ರೆ, ದೇವ್ರ ಆಗಲಿ ಅಲ್ಲಿ ಹೋಗ್ತಿದೆ ಅನ್ಸೋದೇ ಇಲ್ಲ. ಜನ ಇನ್ನೂ ಇಲ್ಲೇ ಅವ್ರೆ. ಎತ್ತಿನಳಮ್ಮ ಹೋದ್ಮೇಲೆ ನಮ್ಮೂರ ದೇವ್ರ ಹತ್ರ ಏನೇನು ಬೇಕೋ ಅದನ್ನ ಬೇಡಿಕೆಗಳಿಟ್ಟು ಮರೆ ಅಂತ ಹಾಕಿಸ್ತಾರೆ ಈಗ. ಸೊ ಆ ಮರೆನಲ್ಲಿ ಏನಂದರೆ ದೇವರು ನಾವು ಕೇಳ್ಕೊಂಡಿದ್ದಾಗುತ್ತೆ, ಅದಾದರೆ ನಾವು ಈ ಥರ ಕೊಡ್ತೀವಿ ಅಂತ ಏನಾದರೂ ಒಂದು ಬೇಡ್ಕೊತಾರೆ, ಅದಾಗುತ್ತೆ ಅಂತ ದೇವ್ರು ಬಂದು ಅವ್ರ ಸುತ್ತಲೂ ಸುತ್ತುತ್ತೆ. ಆಗಲ್ಲ ಅಂದರೆ ಬರಲ್ಲ, ಸೈಡ್ ಮಾಡ್ಕೊಂಡು ಹಂಗೆ ಹೋಗುತ್ತೆ. ಮರೆ ಹಾಕ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ದುಡ್ಡು ಕೊಟ್ಬಿಟ್ಟು ಹೆಸರು ಬರೆಸ್ಬೇಕು, ಯಾರ್ಯಾರು ಮರೆ ಹಾಕಿಸ್ಬೇಕೋ ಅವರು. ಅದಾದಮೇಲೆ ಇವರು ಅನೌನ್ಸ್ಮೆಂಟ್ ಮಾಡ್ತಾರೆ.
ಮನೆಗೆ ಹೋಗ್ತಾ ಇದೀವಿ. ಆಮೇಲೆ ಆರ್ಕೆಸ್ಟ್ರಾ ಮಾಡ್ತಾರೆ, ಅವಾಗ ಬರ್ತೀವಿ.